ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಹರಿ ಓಂ. ಮನುಷ್ಯ ನಾನಾ ರೀತಿಯ ಕಷ್ಟಗಳನ್ನು, ದುಃಖವನ್ನು ಈ ಜನ್ಮದಲ್ಲಿ ಅನುಭವಿಸ್ತಾ ಇರ್ತಾನೆ. ಒಂದು ಕಡೆ ಸುಖ, ಒಂದು ಕಡೆ ದುಃಖ. ಹೀಗೆ ಒಟ್ಟಿನಲ್ಲಿ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಈ ಕಲಿಯುಗದಲ್ಲಿ ಮನುಷ್ಯನಿಗೆ ಇರೋದಿಲ್ಲ. ಸುಖ ಅಂತ ಭ್ರಮೆಯಲ್ಲಿ ಬದುಕ್ತಾ ಇರ್ತಾನವನು. ಆದ್ರೆ ಆ ಸುಖದ ಬೆನ್ನಲ್ಲೇ ದುಃಖ ಬರ್ತಾ ಇರತ್ತೆ. ಈ ಒಂದು ದುಃಖಗಳಿಗೆ ಮೂಲ ಕಾರಣ ಏನು? ಪೂರ್ವ ಜನ್ಮದಲ್ಲಿ, ಜನ್ಮಾಂತರಗಳಲ್ಲಿ ನಾವು ಮಾಡಿರ್ತಕ್ಕಂತಹ ಪಾಪ ಕರ್ಮಗಳು. ಪಾಪದ ಒಂದು ರಾಶಿ ಬೆಟ್ಟದ ಹಾಗೆ ಅಗಾಧವಾಗಿ ಬೆಳೆದಿರುತ್ತೆ. ಅದೇ ಪುಣ್ಯದ ರಾಶಿ ಕೇವಲ ಇಷ್ಟು ಚಿಕ್ಕದಾಗಿ ಒಂದಿಷ್ಟು ಪುಣ್ಯದ ರಾಶಿ ಇರುತ್ತೆ. ಹೇಳಬೇಕು ಅಂತಂದ್ರೆ 80% ಅಥವಾ 90% ಪಾಪದ ರಾಶಿನೇ ಜಾಸ್ತಿ ಇರುತ್ತೆ. ಇನ್ನೊಂದು 10% ಅಥವಾ 20% ಪುಣ್ಯದ ರಾಶಿ. ಹಾಗಾಗಿ ಜೀವನದಲ್ಲಿ ಕೆಲವೊಮ್ಮೆ ಸುಖ, ಸಂತೋಷ ಈ ಪುಣ್ಯ ಫಲದಿಂದ. 80-90% ಅಷ್ಟು ಈ ಪಾಪದ ರಾಶಿ ಇದ್ದಾಗ ಹೇಗೆ ಮನುಷ್ಯನಿಗೆ ಸುಖ ಆಗಲಿಕ್ಕೆ ಸಾಧ್ಯ? ಬರೀ ದುಃಖನೇ ಬರ್ತಾ ಇರತ್ತೆ. ಹಣದ ಸಮಸ್ಯೆ, ಸಂಸಾರದಲ್ಲಿ ಸಮಸ್ಯೆ, ಜಗಳ, ರೋಗ ರುಜಿನಗಳು, ಮನಃಶಾಂತಿ ಇಲ್ಲೇ ಇರ್ತಕ್ಕಂಥದ್ದು, ಸಾಲ, ಆಸ್ಪತ್ರೆ ಖರ್ಚುಗಳು, ಬಂಧನ, ಮಾನಸಿಕ ಬಂಧನ ಮತ್ತು ಈ ಪೊಲೀಸ್ ಸ್ಟೇಷನ್ಗಳಲ್ಲಿ ಅರೆಸ್ಟ್ ಆಗ್ತಕ್ಕಂಥದ್ದು. ಈ ರೀತಿಯ ನಾನಾ ರೀತಿಯ ಕಷ್ಟಗಳನ್ನ ಆತ ಈ ಕಲಿಯುಗದಲ್ಲಿ ಅನುಭವಿಸ್ತಾ ಇರ್ತಾನೆ. ಹಾಗಾದ್ರೆ ಈ ಪಾಪದ ರಾಶಿನೇ ಜಾಸ್ತಿ ಇದ್ದಾಗ ಅದನ್ನ ಹೇಗೆ ನಾವು ಕಡಿಮೆ ಮಾಡ್ಕೊಳ್ಳೋದು? ಅಥವಾ ಈ ಪಾಪದ ರಾಶಿ ಹೇಗಾಯ್ತು? ಅಷ್ಟೊಂದು ದೊಡ್ಡ ಗುಡ್ಡದಷ್ಟು, ಬೆಟ್ಟದಷ್ಟು ಹೇಗಾಯ್ತು ಆ ಪಾಪದ ರಾಶಿ? ಜನ್ಮಾಂತರದಲ್ಲಿ ನಾವು ಹರಿನಾಮ ಸ್ಮರಣೆಯನ್ನು ಮಾಡಿರೋದಿಲ್ಲ, ಸಂಧ್ಯಾ ವಂದನೆ, ಗಾಯತ್ರಿ ಜಪ ಮಾಡಿರೋದಿಲ್ಲ, ಶಾಸ್ತ್ರಾಧ್ಯಯನ ಅಂತೂ ಮೊದಲೇ ಇಲ್ಲ, ಶ್ರವಣ ಮನನ ನಿಧಿಧ್ಯಾಸನ, ಭಗವಂತನ ಧ್ಯಾನ ಇದ್ಯಾವುದೂ ಇಲ್ಲ. ಬರೀ ಐಷಾರಾಮ ಜೀವನ, ಭೋಗಗಳಲ್ಲೇ ಒಂದಿಷ್ಟು ಹಣ ಸಿಕ್ತು ಅಂದ್ರೆ ಸಾಕು, ಬರೀ ಭೋಗದಲ್ಲೇ, ವಿಷಯ ಪದಾರ್ಥಗಳ ಸುಖದಲ್ಲೇ ನಾವು ತೇಲಾಡ್ತಾ ಇರ್ತೀವಿ. ಅದರಿಂದ ಕೂಡ ಪಾಪ ಬರುತ್ತೆ. ಈ ರೀತಿಯ ಶಾಸ್ತ್ರಾಧ್ಯಯನ, ಭಗವನ್ ನಾಮಸ್ಮರಣೆ, ಹರಿಕೀರ್ತನೆ, ಹರಿಕಥಾ ಶ್ರವಣ ಇದ್ಯಾವುದೂ ಇಲ್ಲದೆ ಇರೋದ್ರ ಫಲವಾಗಿ ನಾವು ಇವತ್ತು ದುಃಖವನ್ನು ಅನುಭವಿಸ್ತಾ ಇರ್ತೀವಿ. ಹಾಗಾದ್ರೆ ಈ ಪಾಪದ ರಾಶಿಯನ್ನು ನಾವು ಸಂಪೂರ್ಣ ನಿರ್ಮೂಲನೆ ಮಾಡಿ ಪುಣ್ಯದ ರಾಶಿಯನ್ನು ನಾವು ಜಾಸ್ತಿ ಮಾಡ್ಕೋಬೇಕು. ಈ ಬ್ಯಾಂಕ್ನಲ್ಲಿ ಅಕೌಂಟ್ನಲ್ಲಿ ನಮ್ಮ ದುಡ್ಡಿದ್ರೆ ನಾವು ವಿತ್ಡ್ರಾ ಮಾಡಿ ಖರ್ಚು ಮಾಡಿ ಜೀವನ ಸಾಗಿಸೋದಕ್ಕೆ ಸಾಧ್ಯ ಆಗತ್ತೆ ಅಲ್ವಾ? ಹಾಗೆ ಈ ಪುಣ್ಯ ಅನ್ನೋ ಡಿಪಾಸಿಟ್ ಅನ್ನ ಭಗವಂತ ಅಂತಕ್ಕಂತಹ ಬ್ಯಾಂಕ್ನಲ್ಲಿ ನಾವು ಡಿಪಾಸಿಟ್ ಮಾಡ್ಬೇಕು ಈ ಪುಣ್ಯವನ್ನ. ಅದು ಹೇಗೆ? ಪಾಪವನ್ನ ಒಂದು ಕಡೆ ಕರಗಿಸ್ಬೇಕು, ಪುಣ್ಯದ ರಾಶಿ ಜಾಸ್ತಿ ಮಾಡ್ಕೋಬೇಕು. ಹೇಗದು? ಸಿಂಪಲ್, ಸುಲಭನೋ ಶ್ರೀಹರಿ ಅಂತಾರೆ ಈ ಕಲಿಯುಗದಲ್ಲಿ, ದಾಸರು ಹೇಳ್ತಾರೆ. ಅಂದ್ರೆ ಭಗವಂತನನ್ನ ನಾಮಸ್ಮರಣೆಯ ಮೂಲಕವಾಗಿ ನಾವು ಅವನನ್ನ ಈ ಕಲಿಯುಗದಲ್ಲಿ ಒಲಿಸ್ಕೋಬಹುದು. ಹರಿನಾಮ ಸ್ಮರಣೆ, ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥ ಒಂದು ಸಣ್ಣ ಮಂತ್ರವನ್ನ ಇಟ್ಕೊಂಡು ಗುರುಗಳಿಂದ ಉಪದೇಶ ಪಡ್ಕೊಂಡು ಈ ಮಂತ್ರೋಚ್ಚಾರಣೆಯನ್ನು ನಾವು ಮಾಡ್ತಾ ಬಂದ್ರೆ, ಜೊತೆಗೆ ಹರಿಕಥಾ ಶ್ರವಣ, ಶ್ರೀಮದ್ ಭಾಗವತ, ಮಹಾಭಾರತ, ರಾಮಾಯಣ ಈ ರೀತಿಯ ಕಥಾಶ್ರವಣ, ಭಗವಂತನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕಥಾಶ್ರವಣ, ಭಗವಂತನ ಧ್ಯಾನ, ಅವನ ನಾಮಸ್ಮರಣೆ, ಹರಿಕೀರ್ತನೆ ಇವುಗಳನ್ನು ನಾವು ಮಾಡೋದ್ರಿಂದ ಈ ಪಾಪದ ರಾಶಿ ಏನಿದೆ, ಜನ್ಮಾಂತರದಿಂದ ಬಂದಿರತಕ್ಕಂತಹ ಪಾಪದ ರಾಶಿ ಮಂಜಿನ ಹಾಗೆ ಕರಗಿ ಹೋಗತ್ತೆ. ಅವೆಲ್ಲವೂ ಕೂಡ ಸುಟ್ಟು ಭಸ್ಮ ಆಗಿ ಹೋಗತ್ತೆ. ಆವಾಗ ಪುಣ್ಯದ ರಾಶಿ ಕ್ರಮೇಣ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಇವುಗಳನ್ನೆಲ್ಲ ಹರಿನಾಮ ಸ್ಮರಣೆ, ಹರಿಕೀರ್ತನೆ ಈ ರೀತಿಯ ಸಾಧನೆಯನ್ನು ನಾವು ಮಾಡಿದ್ರೆ ಈ ಪುಣ್ಯದ ರಾಶಿ ಜಾಸ್ತಿ ಆಗ್ತಾ ಹೋಗತ್ತೆ. ಆವಾಗ ನಮಗೆ ದುಃಖಗಳ ಪ್ರಮಾಣ ಕಡಿಮೆ ಆಗತ್ತೆ. ದುಃಖ ಪೂರ್ವಜನ್ಮದಿಂದ ಬಂದಿದ್ರೂ ಕೂಡ
ಆ ದುಃಖವನ್ನು ಸಹಿಸೋ ಶಕ್ತಿ ಬರುತ್ತೆ. ಈ ಭಗವಂತನ ನಾಮಸ್ಮರಣೆ, ಕಥಾಶ್ರವಣ, ಇಂತಹ ಜ್ಞಾನ ಸಾಧನಗಳಿಂದ, ಭಕ್ತಿ ಮಾರ್ಗದಿಂದ ನಮಗೆ ಒಂದು ಪಾಪವನ್ನು ಕಳೆದುಕೊಂಡು ದುಃಖವನ್ನು ಸಹಿಸೋ ಶಕ್ತಿ ಬರುತ್ತೆ, ಅಥವಾ ದುಃಖದ ಒಂದು ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗೆ ಈ ನಿಟ್ಟಿನಲ್ಲಿ ಈ ಕಲಿಯುಗದಲ್ಲಿ ದಾಸರು ಹೇಳಿರೋ ಹಾಗೆ ಸುಲಭನೋ ಶ್ರೀಹರಿ, ಅಂದರೆ ಸುಲಭ ಅಂದ ತಕ್ಷಣ ಏಕ್ದಮ್ ಅವನು ನಾವೊಂದು ಓಂ ನಮೋ ನಾರಾಯಣಾಯ ಅಂತ ಹೇಳ್ತಿದ್ದಂಗೆ ಬಂದ್ಬಿಡಲ್ಲ ಅವನು. ನಾವು ಭಕ್ತಿಯಿಂದ ಪ್ರತಿನಿತ್ಯವೂ ಕೂಡ ಅನನ್ಯ ಭಕ್ತಿಯಿಂದ ಅವನನ್ನು ಧ್ಯಾನ ಮಾಡಬೇಕು, ಅವನ ಕಥೆಗಳನ್ನು ಕೇಳಬೇಕು, ಅವನ ಮಹಾತ್ಮೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ನಿಟ್ಟಿನಲ್ಲಿ ನಾವು ಭಕ್ತಿ ಯೋಗದ ಮೂಲಕ, ಜ್ಞಾನ ಯೋಗದ ಮೂಲಕ ನಾವು ಪ್ರಯತ್ನಶೀಲರಾದಾಗ ಖಂಡಿತವಾಗಲೂ ನಮಗೆ ದುಃಖಗಳು ನಿರ್ಮೂಲನೆ ಆಗಿ ಒಂದು ಸುಖದ ಒಂದು ಅನುಭವ ನಮಗೆ ವೇದ್ಯವಾಗ್ತಾ ಹೋಗುತ್ತೆ. ಜೀವನದಲ್ಲಿ ನಾವು ಸುಖವನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗತ್ತೆ. ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಮಂಜಿನ ಹಾಗೆ ಕರಗಿ ಹೋಗುತ್ತೆ. ಶ್ರೀ ಕೃಷ್ಣಾರ್ಪಣಮಸ್ತು.